ಹೊಸಕೋಟೆ ನಗರದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಹಮ್ಮಿಕೊಂಡಿದ್ದ ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತ್ಯೋತ್ಸವದ ಅಂಗವಾಗಿ ಕೆಂಪೇಗೌಡರ ಪುತ್ಥಳಿಗೆ ನಾಡಪ್ರಭು ಕೆಂಪೇಗೌಡರ ಒಕ್ಕಲಿಗರ ಸಂಘದ ತಾಲೂಕು ಅಧ್ಯಕ್ಷ ಇಟ್ಟಸಂದ್ರ ಸುರೇಶ್, ಸಂಘಟನಾ ಕಾರ್ಯದರ್ಶಿ ಬೋಧನ ಹೊಸಹಳ್ಳಿ ಸೊನ್ನೇಗೌಡ, ಗೌರವಾಧ್ಯಕ್ಷ ಚಿಕ್ಕ ಹುಲ್ಲೂರು ಕೆ ಸತೀಶ್ ಸೇರಿದಂತೆ ಸಂಘದ ಎಲ್ಲ ಪದಾಧಿಕಾರಿಗಳು ಪುಷ್ಪ ನಮನಗಳನ್ನು ಸಲ್ಲಿಸಿ ಭಾರೀ ಗಾತ್ರದ ಹಾರ ಹಾಕಿ ಕೆಂಪೇಗೌಡರ ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ನಾಡಪ್ರಭು ಕೆಂಪೇಗೌಡರ ಒಕ್ಕಲಿಗರ ಸಂಘದ ತಾಲೂಕು ಅಧ್ಯಕ್ಷ ಇಟ್ಟಸಂದ್ರ ಸುರೇಶ್ ಮಾತನಾಡಿ, ಕೆಂಪೇಗೌಡರ ಹೆಸರು ಇಡೀ ದೇಶದಲ್ಲಿ ಎಲ್ಲೆಡೆ ರಾರಾಜಿಸುತ್ತಿದೆ. ಏಕೆಂದರೆ ಬೆಂಗಳೂರನ್ನ ಕಟ್ಟಿ ಬಳಸಿ ಉಳಿಸಿದ್ದು ಕೆಂಪೇಗೌಡರು. ಆದ್ದರಿಂದ ಅವರ ಹೆಸರು ಇಡೀ ಜಗತ್ತಿನಲ್ಲಿ ಇದೆ. ಆದ್ದರಿಂದ ನಾವು ಅವರನ್ನ ಪ್ರತಿದಿನ ಸ್ಮರಿಸಬೇಕು ಎಂದು ಸಮಸ್ತ ನಾಡಿನ ಜನತೆಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಸಮಸ್ತ ನಾಡಿನ ಕರ್ನಾಟಕದ ಜನತೆಗೆ ನಾಡಪ್ರಭು ಕೆಂಪೇಗೌಡ ಜಯಂತಿಯ ಶುಭಾಶಯಗಳು. ನಾನು ಹೊಸಕೋಟೆ ತಾಲೂಕು ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗ ಸಂಘದ ಅಧ್ಯಕ್ಷರು ಸುರೇಶ್ ಅಂತ ನಾನು ಮಾತಾಡ್ತಿರೋದು. ಏನಂದರೆ, ಹಿಂದೆ ನಮ್ಮ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ನಿರ್ಮಾಣ ಮಾಡಿದರು. ಇವತ್ತೇನಾದರೂ ಪ್ರಪಂಚದಲ್ಲಿ ಎಲ್ಲೇ ಯಾವ ಮೂಲೆಗೆ ಹೋದ್ರೂ ಒಂದು ಹೆಸರೇನಾದರೂ ಇದೆ ಅಂದರೆ ಬೆಂಗಳೂರು ಅಂದರೆ ಕೆಂಪೇಗೌಡರು ಅಂದರೆ ಬೆಂಗಳೂರು, ಈ ಥರ ಒಂದು ಹೆಸರು ನಿರ್ಮಾಣ ಆಗೈತೆ. ಆ ಕಾಲದಲ್ಲೇ 500 ವರ್ಷದ ಹಿಂದೆನೇ 4 ಮೂಲೆಯಲ್ಲಿ 4 ಗೋಪುರ ಕಟ್ಟಿ ಅಲ್ಲಿ ಸುಮಾರು ಜನಾಂಗಗಳು, ಯಾವ ನಾಗ್ತರಾಗ್ಬೋದು, ಆಚಾರ ಆಗ್ಬೋದು, ಇನ್ನು ಇವತ್ತು ಒಕ್ಕಲಿಗರ ಬೀದಿ ಅಂತ ಇಲ್ಲ, ಅಲ್ಲಿ ಇತರೆ ಎಲ್ಲ ಜನಾಂಗದ ಒಂದೊಂದು ಬೀದಿ ಅವರು ಮಾಡಿ ಒಂದು ಮಹಾನ್ ಪುರುಷನಂತ ಒಂದು ಹೆಸರು ನಮ್ಮ ಕುಲಬಾನದಲ್ಲಿ ಒಂದು ಹೆಸರಿದೆ ಕೆಂಪೇಗೌಡರಂದ್ರೆ. ಅಂಥ ಪುಣ್ಯ ಕೆಂಪೇಗೌಡರಿಗೆ ಇವತ್ತು ನಾವು ನಮ್ಮ ಸದಸ್ಯರು ನಾವು ಎಲ್ಲ ತಾಲೂಕಿನ ಕುಲಬಾಂಧವರೆಲ್ಲ ಹೋಗಿ ಇವತ್ತು ಗಾರ್ಲೆನ್ಸ್ ಮಾಡಿಬಿಟ್ಟು ಬಂದರೆ ಬೆಳಗ್ಗೆ ಎಲ್ಲ ನಮ್ಮ ಹೊಸಕೋಟೆ ತಾಲೂಕಿನ ಮೂಲೆಯಿಂದ ಬಂದಿರ್ತಕ್ಕಂಥ ನಮ್ಮ ಕುಲಬಾಂಧವರು ಎಲ್ಲ ಇತರೆ ಹೊರಗದವ್ರು ಸೇರಿ ಈ ಮಿನಿ ವಿಧಾನಸೌಧದ ಮುಂದ್ಗಡೆ ಸ್ಟ್ಯಾಚ್ಯೂಗೆ ಮಾಲಾರ್ಪಣೆ ಮಾಡಿ ನಮನಂಗೆ ಸಲ್ಲಿಸಿ ಬಂದವ್ರಿಗೆಲ್ಲ ನಾವು ಕೃತಜ್ಞತೆ ಕೆಲಸ್ತಾ, ಇದು ಮುಂದಿನ ಪೀಳಿಗೆಗೂ ಗೊತ್ತಾಗಬೇಕು, ನಮ್ಮ ಮಕ್ಕಳಿಗೆ ಎಲ್ರಿಗೂ ಇಂಥ ಮಹಾನ್ ಪುರುಷನು ನಮ್ಮ ಕುಲಬಾಂಧದಲ್ಲಿ ಒಬ್ಬನು ಹುಟ್ಟಿ ಈ ಥರ ಬೆಂಗಳೂರು ನಿರ್ಮಾಣ ಮಾಡಿ ಈ ಥರ ಎತ್ತರವಾಗಿ ಬೆಳ್ಕೊಂಡು ಹೋಯ್ತು, ಒಂದು ಹೆಸರಾಯ್ತಂತ. ಈಗ ನಾವು ಮಾಡೋದೆಲ್ಲ ಮುಂದಿನ ನಮ್ಮ ಪೀಳಿಗೆ, ನಮ್ಮ ಮಕ್ಕಳವರೆಗೂ ಪ್ರತಿಯೊಬ್ಬರಿಗೂ ಒಂದು ನೆನಪಿರಬೇಕು. ಆ ಆದರ್ಶಗಳು ನಾವು ಅಳವಡಿಸ್ಕೊಂಡು ನಾವು ಜೀವನ ಮಾಡ್ಕೊಂಡು ಹೋಗ್ಬೇಕು. ಆ ಕಾಲದಲ್ಲೇ ಕೆರೆ, ಕುಂಟೆ ಇವೆಲ್ಲ ನಿರ್ಮಾಣ ಮಾಡಿ ವ್ಯವಸಾಯಕ್ಕೆಲ್ಲ ಅನುಕೂಲಗಳು ಮಾಡಿದ್ವಿ. ಇವತ್ತು ನಾವು ಎಷ್ಟು ಕಷ್ಟಪಡ್ತಿದ್ರಿ, ಇವತ್ತು ಕೆರೆಗಳಿಲ್ಲ, ನೀರು ಮಳೆ ಹೊಡೆದು ನೀರುಗಳು ಹೋಗಲ್ಲ ಕೆರೆಗಳಿಗೆ, ಇವಾಗೆಲ್ಲ ನೀರಿಕೆ ಇಲ್ಲ, ಅಭಾವ. ಆ ಕಾಲದಲ್ಲಿ ನೀರಿನ ಕೊರತೆ ನೀಗಿಸಿದ್ರು ಕೆಂಪೇಗೌಡರು, ಅಂಥ ಮಹಾನ್ ಪುರುಷನು. ಹಾಕಿದ ಅಡಿಪಾಯದಲ್ಲಿ ನಾವು ಇವತ್ತು ಅರ್ಧ ಮಾಡ್ಕೊಂಡೋದ್ರು ನಮ್ದು ಇನ್ನೂ ಬೆಂಗಳೂರು ಇನ್ನೂ ಯಾವುದೇ ರೀತಿ ಮುಂದುವರ್ಕೊಂಡು ಹೋಗ್ತದೆ. ಮತ್ತೊಮ್ಮೆ ನಾಡಪ್ರಭು ಕೆಂಪೇಗೌಡ ಜಯಂತ್ಯೋತ್ಸವ ಅಂಗವಾಗಿ ಎಲ್ರಿಗೂ ನನ್ನ ನಮನಗಳನ್ನ ಅರ್ಪಿಸ್ತೀನಿ. ಈ ನನ್ನೊಂದೆರಡು ಮಾತು ಮುಗಿಸ್ತಾ ಇದ್ದೀನಿ. ಬಳಿಕ ಸಂಘಟನಾ ಕಾರ್ಯದರ್ಶಿ ಬೋಧನ ಹೊಸಹಳ್ಳಿ ಸೊನ್ನೇಗೌಡ ಮಾತನಾಡಿ, ಇಂದು ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಸರಳವಾಗಿ ಆಚರಣೆ ಮಾಡಿದ್ದೇವೆ. ಕೆಂಪೇಗೌಡರು 500 ವರ್ಷಗಳ ಹಿಂದೆ ಬೆಂಗಳೂರನ್ನ ಕಟ್ಟಿ ದೊಡ್ಡ ಮಟ್ಟದಲ್ಲಿ ಬೆಳೆಸಲು ಕಾರಣರಾಗಿದ್ದು, ನೂರಾರು ಕೆರೆಗಳನ್ನ ನಿರ್ಮಾಣ ಮಾಡಿ ಬೆಳೆಸಿದ್ದಾರೆ. ಅವರನ್ನ ನಾವು ಇಂದು ಸ್ಮರಿಸಲೇಬೇಕು ಎಂದು ಸಮಸ್ತ ನಾಡಿನ ಜನತೆಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಇವತ್ತಿನ ದಿವಸ ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತಿಯನ್ನು ಹೊಸಕೋಟೆ ತಾಲೂಕಿನಲ್ಲಿ ನಾವು ನಾಡಪ್ರಭು ಒಕ್ಕಲಿಗರ ಕೆಂಪೇಗೌಡ ಸಂಘದ ವತಿಯಿಂದ ಇವತ್ತು ದಿವಸ ಇಲ್ಲಿ ಆಚರಣೆ ಮಾಡಿದ್ದೀವಿ. ಭಾಳ ಸರಳವಾಗಿ ನಮ್ಮ ಸಂಘದ ಎಲ್ಲ ನಿರ್ದೇಶಕರು, ಸದಸ್ಯರುಗಳು ಹಾಗೂ ನಮ್ಮ ಜನಾಂಗದ ಪ್ರಮುಖ ನಾಯಕರುಗಳು ಎಲ್ಲರೂ ಭಾಗವಹಿಸಿ ಅತ್ಯಂತ ಸರಳವಾಗಿ ಈ ವರ್ಷ ನಾವು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ. ಏನು ನಮ್ಮ ಕೆಂಪೇಗೌಡರು ಇದ್ದಾರೆ, ಇವರು ಬೆಂಗಳೂರು ನಿರ್ಮಾತೃ. ಅವರು ಅವತ್ತಿನ ದಿವಸ 560 ವರ್ಷಗಳ ಹಿಂದಿನ ಮಾಡಿದಂಥ ಒಂದು ಯೋಜನೆಗಳ ಪರಿಣಾಮವಾಗಿ ಇವತ್ತು ಬೆಂಗಳೂರು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಇಡೀ ಜಗತ್ತಿನಲ್ಲೇ ಎಲ್ಲೋದ್ರೂ ಕೂಡ ಬೆಂಗಳೂರು ಹೆಸರು ಅಂತ ಹೇಳಿದ್ರೆ ಕೆಂಪೇಗೌಡರಲ್ಲಿ ನೆನಪು ಆಗೇ ಆಗ್ತಾರೆ. ಇದು ಒಂದು ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಹೆಮ್ಮೆಯ ವಿಚಾರ. ಆ ಕಾರಣಕ್ಕೆ ಈ ಬೆಂಗಳೂರು ನಿರ್ಮಾಣ ಮಾಡಿದಂಥ ಕೆಂಪೇಗೌಡರನ್ನ ನೆನೆಸ್ಕೊಳ್ತಾ ಇವತ್ತಿನ ದಿವಸ ನಾವು ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಹೊಸಕೋಟೆ ತಾಲೂಕಿನಲ್ಲಿ ನಮ್ಮ ಸಂಘದ ವತಿಯಿಂದ ನಮ್ಮೆಲ್ಲ ಹಿರಿಯರು, ಸಹೋದರರ ಮುಖಾಂತರ ಬಂದು ಇವತ್ತು ದಿವಸ ನಾವು ಆಚರಣೆ ಮಾಡಿದ್ದೀವಿ. ಅದೇ ರೀತಿಯಾಗಿ ತಾಲೂಕಿನ ಎಲ್ಲ ಜನತೆ ಕೂಡ ನಾವು ಇವತ್ತು ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ನಮಗೆಲ್ಲರಿಗೂ ವಂದಿಸ್ತಾ ನಾವು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ನಾರಾಯಣಸ್ವಾಮಿ, ಚಂದ್ರಪ್ಪ, ಬೈರೇಗೌಡ, ವೈಎಸ್ಎಂ, ಮಂಜುನಾಥ್ ಗೌಡ, ಮಣಿ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು.